ಆಸೆ ಆಗಿದ್ರೆ. ಸೊ ನೋಡೋಣ ನಾಳೆ ಇನ್ನೇನ ಇಲ್ಲ, ಅದು ಗೊತ್ತಿಲ್ಲ, ಅದು ಏನಾಗ್ತಿದೆ ಡಿಸಿಷನ್ ಗೊತ್ತಿಲ್ಲ. ಆದರೆ ಡಿಸಿಷನ್ಗೆ ಕರೆದು ಮಾತ್ರ ನಿಜ ರೀ. ಈ ಮುಹೂರ್ತದಲ್ಲಿ ನಿಮಗೆ ಬೇರೆ ಇನ್ಯಾವುದಾದ್ರೂ ಒಳ್ಳೆ ಸ್ಥಾನಮಾನದ್ದು ಇದೆಯಾ ಸರ್? ಅದು ಗೊತ್ತಿಲ್ಲ. ಅಥವಾ ಏನ್ ಸರ್ ಅವಕಾಶನೋ ಅದೃಷ್ಟನೋ ಏನಾಗ್ಬೋದು? ಅದೇನು ಗೊತ್ತಿಲ್ಲ. ನಾಳೆ ಓಪನ್ ಆದ್ಮ್ಯಾಗಿರಲ್ಲ ಹೆಂಗು ಏನೋ ಒಳಗಡೆ ಫಸ್ಟು ಚಾಪ್ಟರ್ ಏನಿದೆ, ಸೆಕೆಂಡ್ ಚಾಪ್ಟರ್ ಏನಿದೆ, ಥರ್ಡ್ ಏನಿದೆ, ಓಪನ್ ಆದಾಗ ಗೊತ್ತಾಗಲ್ಲ. ಒಂದೊಂದು ಆದ್ಮ್ಯಾಗೆ ಈಗ ನಿಮಗೆ ಸಾಕಷ್ಟು ಅನುಭವ ಇರೋದು. ಒಂದ್ ವೇಳೆ ಏನಾದ್ರೂ ಕೆಪಿಸಿಸಿ ಅಧ್ಯಕ್ಷ ಸ್ಥಾನವನ್ನು ನೀವು ವಹಿಸಿಕೊಂಡಿದ್ರೆ ಅಂತ ಸಂದರ್ಭದಲ್ಲಿ ನೀವು ರೆಡಿ ಇದೆ? ಅಲ್ಲ, ಪಕ್ಷ ಕೇಳಬೇಕಲ್ಲ, ಕೇಳಿಲ್ಲ ಇನ್ನು. ಕೇಳದೆ ಹೆಂಗೆ ಕೇಳ ಅಡ್ವಾನ್ಸ್ ಆಗಿ ನಾವೇ ಹಾಗೆ ಪಕ್ಷ ಚರ್ಚೆ ಮಾಡಬೇಕು, ಪ್ರಾರಂಭ ಆಗಬೇಕು ಅಂತರ ವಿಚಾರ. ಇನ್ನೂ ಏನೂ ಮಾಡಿರಲ್ಲ. ಅಲ್ಲ, ನೀವು ಯಾವುದೇ ಜವಾಬ್ದಾರಿ ಕೊಟ್ಟರು ರೆಡಿ ಇದ್ದೀರಾ ಅಂತ? ನೀವು ಇದು ಬೇಡ ಇದು ಅಲ್ಲ, ನಮ್ಮ ಸಾಮರ್ಥ್ಯನ 2-3 ಎಲೆಕ್ಷನಲ್ಲಿ ಪ್ರೂವ್ ಮಾಡಿ ತೋರಿಸಿದ್ದೀವಿ. ನಮಗೆ ಹೇಳಲ್ಲ, ಅದನ್ನು ಅವರೇ ಅಸೆಸ್ ಮಾಡಬೇಕು ಅಷ್ಟೇ. ಸರ್, ಈಗ ದೇವರು ದಿಲ್ಲಿಗೆ ಹೋಗ್ತಾ ಇದ್ದಾರೆ, ಹೈಕಮಾಂಡ್ ಹಾಕಿದ್ರೆ ಮತ್ತೆ ಚರ್ಚೆ ಮಾಡ್ತಾರೆ, ಎಲ್ಲ ಹೋಗುದು ಗೊಂದಲ ಇಲ್ಲಿಗೆ ಎಂಡ್ ಆಗುತ್ತೆ ಅಂತ ಅನ್ಸುತ್ತೆ. ನಾಳೆ ಗೊಂದಲ ಎಂಡ್ ಆಗುತ್ತೆ ಅಂತ ನಾವೆಲ್ಲ ನಿರೀಕ್ಷೆಯಲ್ಲಿ ಇದ್ದೇವೆ. ಈಗ ರಾಜ್ಯಸಭೆ ಎಲೆಕ್ಷನ್ ಅನೌನ್ಸ್ ಆಗಿದೆ, ಮುಂದೆ ಇಟ್ಕೊಂಡು ತೀರ್ಮಾನ ಮಾಡ್ತಾರೆ. ಇಲ್ಲ, ಅದಕ್ಕೆ ಏನು ಸಂಬಂಧ ಇಲ್ಲ. ಅದು ಬೇರೆನೇ ವಿಚಾರ, ಇದು ಬೇರೆ ವಿಚಾರ. ಸೊ ಅದನ್ನು ಬೇರೆಯಾಗಿ ನೋಡಬೇಕು, ಇದನ್ನು ಬೇರೆಯಾಗಿ ನೋಡಬೇಕು. ನಾಯಕತ್ವ ವಿಚಾರವಾಗಿ ಏನಾದರೂ ಹೈಕಮಾಂಡ್ ನಾಯಕರು ಸಂದೇಶ ಕೊಡ್ತಾರೋ, ಇಲ್ಲವೇ ರಾಜ್ಯಸಭೆ ವಿಧಾನ ಪರಿಷತ್ತು ಇದು ಸಂಪುಟ ಪುನರಚನೆ ಮಾತ್ರ ಚಿಂತ ಆಗುತ್ತೆ? ಇಲ್ಲ, ಅದು ನಮ್ಮದು ಮುಖ್ಯವಾಗಿರುವಂಥದ್ದು ಇದು ಗೊಂದಲ ಬಗ್ಗೆ ಕರೆದರಂತ ನಮ್ಮ ನಿರೀಕ್ಷೆ. ಇದರಲ್ಲಿ ಅದು ಸಾಂದರ್ಭಿಕವಾಗಿ ಚರ್ಚೆ ಆಗ್ಬೋದು, MP ರಾಜ್ಯಸಭಾ. ಅದರ ಮುಖ್ಯವಾಗಿ ಏನು 6 ತಿಂಗಳಿಂದ ಗೊಂದಲ ಇದೆ ರಾಜ್ಯದಲ್ಲಿ, ನಮ್ಮ ಪಕ್ಷದಲ್ಲಿ, ಅದು ಇತ್ಯರ್ಥ ಮಾಡ್ಲಿಕ್ಕೆ ಕರೆದರಂತ ನಮ್ಮ ಅನಿಸಿಕೆ. ಹಾಗಾಗಿ ಯಾರನ್ನು ಕರೆದು ಯಾರ ಜೊತೆ ಚರ್ಚಿಸಿ ಸಮಸ್ಯೆ ಇತ್ಯರ್ಥ ಬಗೆಹರಿಸ್ತಾರೆ? ರಾಜ್ಯಸಭೆ ಆದ್ರೂ DCM ಅವರು, KPC ಅಧ್ಯಕ್ಷರ DCM ಅವರು, ಸಚಿವ ಸಂಪುಟ ವಿಸ್ತರಣೆ ಮಾಡಿದ್ರು DCM ಅವರು. ಇಲ್ಲ, ಅವ್ನು ಕರೆದಿಲ್ಲ. ಇಲ್ಲ, ನಾವು ಕೇಳಿದ ಪ್ರಕಾರ ಅವ್ರನ್ನೂ ಏನೋ ಅವಾಂಡ್ ಮಾಡಿದ್ರು ಅಂತ ಕೇಳಿದ್ದೀವಿ. ನನಗೆ ಗೊತ್ತಿಲ್ಲ, ನಿಮ್ಮ ಪ್ರಕಾರ ಇಲ್ಲಾರೆ? CM ಮಾತ್ರ ಉತ್ತರ ಗೊತ್ತು, ಇವ್ರದ್ದು ಐಡಿಯಾ ಇಲ್ಲ. ಏನ್ ಸಾಧ್ಯತೆ ಇದೆ ಅನ್ಸುತ್ತೆ ಸರ್? ಇವತ್ತು ಪರಿಸ್ಥಿತಿಯನ್ನು ಗಮನಿಸಿದ್ರೆ ನಾಳೆ ಬದಲಾವಣೆಯ ಬಗ್ಗೆನೇ ಒಂದು ಅಂತಿಮ ತೀರ್ಮಾನ ಆಗುತ್ತೆ ಅಂತ ಅನ್ಸುತ್ತೆ ಸರ್. ಅದೆಲ್ಲ ಮತ್ತೆ ಈಗೇನು ಸಮಸ್ಯೆ ನಡೀತಾ ಇದೆ 6 ತಿಂಗಳಿಂದ, ಅದರ ಇತ್ಯರ್ಥ ಮಾಡಿದ್ರೆ ಪ್ರಮುಖ ಅಜೆಂಡಾ. ಅದು ನಮಗೆ ಗೊತ್ತಿಲ್ಲ, ಅದು ಯಾವ ಓಪನ್ ಆಗಬೇಕಲ್ಲ. ಅದು ಈಗ EVM ಓಪನ್ ಆಗಬೇಕಲ್ಲ, ಅದು ಕೀ ಹಾಕಿ ಓಪನ್ ಆದಾಗ ಗೊತ್ತಾಗೋದು ಯಾರಿಗೆ ಎಷ್ಟು ಬಿದ್ದು ಏನಾಗ್ತದೆ ಲೆಕ್ಕ. ಅದು ಇನ್ನೂ ಓಪನ್ ಆಗಿಲ್ಲ. ಅದು ಸಬ್ಜೆಕ್ಟ್ ಯಾವ್ದು ಏನಂತ ಹೆಂಗೆ ಗೊತ್ತಾಗೋದು ನಮಗೆ? ಗೊತ್ತಿಲ್ಲ ಅದ್ರ ಬಗ್ಗೆ. ಯಾಕೆ ಕರೆದಿಲ್ಲ, ಕರೆದಿರ್ಬೋದು, ಇನ್ನೂ ಸ್ಪಷ್ಟವಾಗಿಲ್ಲ, ಅದು ಗೊತ್ತಿಲ್ಲ. ಏನೇನು ಈಗ ನಾವಿಲ್ಲಿ ಕುಂತು ಬೆಂಗಳೂರಲ್ಲಿ ಏನು ಹೇಳಲಿಕ್ಕಾಗಲ್ಲ. ಅವ್ರು ಏನು ಚರ್ಚೆ ಮಾಡಿದ್ದಾರೆ ಮುಖಂಡರು, ನಾಳೆ ಯಾರ್ಯಾರು ಸಭೆಯಲ್ಲಿ ಯಾರ್ಯಾರು ಇರ್ತಾರೆ, ಅವ್ರ ಮೇಲೆ ಡಿಪೆಂಡ್ ಆಗುತ್ತೆ. ನೀವು ಕೂಡ ಇಷ್ಟು ವರ್ಷಗಳ ರಾಜಕೀಯ ಗೊತ್ತಿರುವಂಥದ್ದು, ಮತ್ತೆ ಡೆಲ್ಲಿ ಹೈಕಮಾಂಡ್ ನಾಯಕರು ಎಲ್ಲವೂ ಗೊತ್ತಿದೆ, ಪ್ರಸ್ತುತ ಪರಿಸ್ಥಿತಿ ಎಲ್ಲ ಗೊತ್ತಿದೆ. ಒಂದು ಹಿಂಟ್ ಏನಾದರೂ ನಿಂತ್ಕೊಂಡಿರ್ತಾರೆ, ನೀವು ಕೂಡ ಅಭಿಪ್ರಾಯವನ್ನು ಕೂಡ ಕೊಟ್ಟು ಬಂದಿರ್ತೀರಿ. ಇಲ್ಲ, ಅದು ಅವಾಗ ಕೊಟ್ಟಿರ್ಬೋದು. ಆದರೆ ಈಗ ಅಂತಿಮವಾಗಿ ಅವ್ರು ತೀರ್ಮಾನ ತಗೊಳ್ಳಿಕ್ಕೆ ಇತ್ಯರ್ಥಿಗೆ ತೆರೆ ಎಳಿಲಿಕ್ಕೆ ಕರೆದಿರಂತ ನಮಗಿರುವಂಥ ಸೂಚನೆ ಅಥವಾ ನಮ್ಮ ಅನಿಸಿಕೆಗಳು. ಅದು ಚರ್ಚೆ ಇಲ್ಲ. ಅನಿವಾರ್ಯ ಮುಂದುವರಿಸ್ತಾರ, ತೆಗಿತಾರ, ಬೇರೆ ಅವ್ರು ಮಾಡ್ತಾರ, ಅದು ಚರ್ಚೆ ಇಲ್ಲ. ಈ ಇತ್ಯರ್ಥಿ ಹೆಂಗೆ ಗೊಂದಲ ಬಗೆಹರಿಸ್ಬೇಕು ಅನ್ನೋದು ನಮ್ಮ ಪಕ್ಷದ ಮುಂದಿರುವಂಥ ಪ್ರಶ್ನೆ ಅಥವಾ ಸವಾಲು ಅಷ್ಟೇ ರೀ. ಏಕಾಏಕಿ ನಿರ್ಧಾರ ತಗೊಳ್ಳ, ನೀವು ಕೂಡ ಸಾಕಷ್ಟು ಬಾರಿ ಡೆಲ್ಲಿ ನಾಯಕರು ಭೇಟಿಯಾಗಿದ್ದೀರಿ, ನಿಮ್ಮ ಜೊತೆಗೆ ಸಾಕಷ್ಟು ಜನ ಸಚಿವರುಗಳು ಕೂಡ ಭೇಟಿಯಾಗಿದ್ದಾರೆ. ಈ ಸಂದರ್ಭದಲ್ಲಿ ಏನಾದರೂ ಅಭಿಪ್ರಾಯ ಸಂಗ್ರಹಿಸೋದು ಅಥವಾ ಈ ನಿರ್ಧಾರಗಳ ಬಗ್ಗೆ ಏನಾದರೂ ಮಾತುಕತೆ ಮಾಡಿದ್ರೆ ಅಂತ ಬರೀ ಒಂದು ಸೈಡ್ ಅಷ್ಟೇ ಆಗಿದೆ? ಅಲ್ಲ, ಫಸ್ಟು ಅದು ಓಪನ್ ಆಗಬೇಕಲ್ಲ, ಎದಕ್ಕೆ ಕರೆದಾರು ಗೊತ್ತಾಗಬೇಕಲ್ಲ. ಅದಾದ್ಮೇಲೆ ನೀವು ಹೇಳಿದ 2ನೇ ಸ್ಟೆಪ್, 3ನೇ ಹೇಳಿದ ಚಾಪ್ಟರ್ 1, 2, 3. ಅದು ಮೊದಲನೇ ಚಾಪ್ಟರ್ದಾಗ ಏನಿದೆ, ಯಾವ ಅಜೆಂಡಾ ಇದೆ ಗೊತ್ತಿಲ್ಲ. ಅಜೆಂಡಾ ಮೇಲೆ ಮುಂದೆ ಹೇಳುವಂಥ ನಿರ್ಧಾರಗಳ ಅಡಗಿದೆ. ಫಸ್ಟು ಏನಿದೆ ಅವರು ಅದ್ರ
ಮ್ಯಾಗೆ ಮುಂದೆ ಅದೇನು ಓಪನ್ ಆಗ್ತದೆ ಗೊತ್ತಿಲ್ಲ ನಮ್ಗೆ ಏನು ನಾಳೆ ತನಕ ಸಸ್ಪೆಂಡ್ ಕಾಯ್ತಾರೆ ಯಾವ್ದು ಕಾಯಲೇಬೇಕಲ್ಲ ಇನ್ನೂ 10 ಗಂಟೆ ಕಾಯಲೇಬೇಕು ನೀವು. ಏನೇನಾದ್ರೂ ಕೂಡ ಸ್ಮೂತ್ ಆಗುತ್ತೆ ಅನ್ನೋ ಒಂದು ನಂಬಿಕೆ ಇದೆ ಸರ್ ನಿಮಗೆ? ಸ್ಮೂತ್ ಮಾಡ್ಲಿಕ್ಕೆ ಹೈಕಮಾಂಡ್ ಇದ್ದೇ ಇದ್ರಲ್ಲ, ಎಂಥ ಸಂದರ್ಭ ಬಂದರೂ ಅವ್ರು ಸ್ಮೂತಾಗಿ ಹ್ಯಾಂಡಲ್ ಮಾಡೇ ಮಾಡ್ತಾರೆ. ಸ್ಮೂತಾಗಿ ಮಾಡಲಿಕ್ಕೆ ಹೈಕಮಾಂಡ್ ಇರೋದು, ಹೈಕಮಾಂಡ್ ಮೇಲೆ ಬಿಡೋಣ, ಸ್ಮೂತಾಗಿ ಹ್ಯಾಂಡಲ್ ಮಾಡ್ತಾರೆ. ಸರ್, ಈ ಎಸ್ಐಆರ್ ಬಗ್ಗೆ ಕಾಂಗ್ರೆಸ್ಸಿಗೆ ದೊಡ್ಡ ಮಟ್ಟಿನ ಆತಂಕ ಇದೆ ಅಂತ ನಿನ್ನೆ ಸಭೆಯಲ್ಲೂ ಕೂಡ ಸುಮಾರು 97-98 ಕ್ಷೇತ್ರದ ಮೇಲೆ ಬಿಜೆಪಿ ಕಣ್ಣಿಟ್ಟಿದ್ದಾರೆ ಅಂತ ಮಾಹಿತಿ. ಅದು ಇಟ್ಟೇ ಇಡ್ತಾರೆ, ಪ್ರಶ್ನೆ. ಒಂದು ಪಕ್ಷ ಚುನಾವಣೆ ಗೆಲ್ಲಬೇಕಾದ್ರೆ ಟಾರ್ಗೆಟ್ ನಾವು ಅವ್ರನ್ನ ಮಾಡ್ತೀವಿ, ನಮ್ಮ ಟಾರ್ಗೆಟ್ ಅವ್ರು ಮಾಡ್ತಾರೆ. ಆದರೆ ಈ ಸಲ ವಿಶೇಷವಾಗಿ ಮಾಡ್ತಾರೆ, ಸ್ಪೆಷಲ್ ಪ್ಯಾಕೇಜ್ ಇದ್ದೇ ಇದೆ ಅವ್ರು ಈ ಸಾರಿ. ಯಾಕಂದ್ರೆ ಈ ಸಾರಿ ಅವ್ರು ಕರ್ನಾಟಕ ಗೆಲ್ಲಬೇಕಂತ ಅಜೆಂಡದಿಂದ ಬರ್ತಿದ್ದಾರೆ. ಅದಕ್ಕೆ ನಮ್ಮ ಪಕ್ಷ ತಯಾರಿ ಆಗ್ಬೇಕು. ಅದೇನು ಸೋಲು ಗೆಲುವು ಇದ್ದಿದ್ದೆ, ನಮಗೂ ಗೆಲ್ಲಕ್ಕೆ ಅಷ್ಟೇ ಅವಕಾಶ ಇದೆ, ಅವ್ರಿಗೂ ಗೆಲ್ಲಕ್ಕೆ ಅಷ್ಟೇ ಅವಕಾಶ ಇದೆ. ಉಪಯೋಗ ಹೆಂಗೆ ಮಾಡ್ತೀರಿ ಅದ್ರ ಮ್ಯಾಗೆ ಡಿಪೆಂಡು. 97 ಕ್ಷೇತ್ರಗಳನ್ನ ಟಾರ್ಗೆಟ್ ಮಾಡಿದೆ. ರಾಜ್ಯದಲ್ಲಿ 57 ಲಕ್ಷ ಮತದಾರನ ಮ್ಯಾಚಿಂಗ್ ಮಾಡ್ತಾ ಇದ್ದಾರೆ. ಇನ್ನೂ ಮಾಡಿಲ್ಲ, ಇನ್ನೂ ನಡೀತಾ ಇದೆ, ಇನ್ನೂ ಸ್ಟಾಪ್ ಆಗಿಲ್ಲ. ಮ್ಯಾಪಿಂಗ್ ಮಾಡೋದು ನಡೀತಾ ಇದೆ. ಸೊ 95+ ಎವರೇಜ್ ಆಗ್ಬೋದು. ಈಗ 91 ಏನೋ ಆಗಿದ್ದಾರೆ ಈಗ ರಾಜ್ಯದ್ದು, ಎಂಟೈರ್ ಸ್ಟೇಟ್ದು 91%. ಇನ್ನೊಂದು 4% ಆಗ್ಬೋದು. 3-4% ಅಂತ ಏನು ಮಾಡಲಿಕ್ಕಾಗಲ್ಲ, ಡಿಲೀಟ್ ಆಗೇ ಆಗುತ್ತೆ. ಎಲ್ಲ ಕಾನ್ಸ್ಟಿಟ್ಯೂನ್ಸಿಯಲ್ಲಿ 3-4% ಡಿಲೀಟ್ ಆಗೇ ಆಗುತ್ತೆ. ಡೆತ್ ಆಗಿದ್ದು, ಟ್ರಾನ್ಸ್ಫರ್ ಆಗಿದ್ದು, ವಿದ್ಯಾರ್ಥಿಗಳು ಹೋಗಿದ್ದು 3-4% ಹಿಡಿದಿದ್ದೀವಿ. ಕೆಲವು ಸಿಟಿಯಲ್ಲಿ ಜಾಸ್ತಿ ಆಗುತ್ತೆ, ಬೆಂಗಳೂರು, ಬೆಳಗಾವಿ, ಮೈಸೂರು ಅಂತಲ್ಲಿ. ಸೊ ಅದು ಜಾಸ್ತಿ ಪರ್ಸೆಂಟೇಜ್ ಡಿಲೀಟ್ ಆಗುತ್ತೆ. ಸರ್, ಬದಲಾವಣೆ ಅನ್ನೋದರ ಪ್ರಶ್ನೆ ಬಂದರೆ ಪರಮೇಶ್ವರ್ ಅವರು ಸಿಎಂ ಆಗಲಿ ಅಂತ ರಾಜಣ್ಣವರು ತಮ್ಮ ಬಹಿರಂಗ ಅಭಿಪ್ರಾಯ ತಿಳಿಸಿದ್ದಾರೆ. ಎಲ್ಲರ ಒಮ್ಮತದ ಅಭಿಪ್ರಾಯನೂ ಅದೇನಾ? ನಾಳೆವರೆಗಿನೂ ಹೇಳಲಿಕ್ಕಾಗಲ್ಲ ರೀ. ಎದಕ್ಕೆ ಕರೆದಾರ ಮೊದಲೇ ಪ್ರಶ್ನೆ. ಈಗ ಯಾವ ಉದ್ದೇಶ ಕರೆದಾರ ಮೊದಲೇ ಪ್ರಶ್ನೆ ಇರಲ್ಲ. ಪ್ರಶ್ನೆ ಪತ್ರಿಕೆ ನಾಳೆ ಕೊಡೋರು 11 ಗಂಟೆಗೆ. ಅಲ್ಲಿ ನೋಡ್ಬೇಕಲ್ಲ, ಇವತ್ತು ಲೀಕ್ ಆದ್ರೆ ನೀಟ್ ಥರ ಲೀಕ್ ಆದರೆ ಮತ್ತೆ ಪೋಸ್ಟ್ಪೋನ್ ಆಗುತ್ತೆ. ಅದಕ್ಕೆ ಅದೆಲ್ಲ ಟ್ರೆಜರಿಯಲ್ಲಿ ಸೇಫ್ ಆಗಿದೆ. ನಾಳೆ 11 ಗಂಟೆಗೆ ಕೊಡ್ತಾರೆ. ಯಾರು ಏನು ಬರ್ತಾರೆ. ಡೆಲ್ಲಿ ಏನಿಲ್ಲ, ಇಲ್ಲ ಇಲ್ಲೇದು ಆರಾಮಾಗಿದ್ದೀವಿ. ನಮಗಿಲ್ಲ, ಮುಗಿದ್ಮ್ಯಾಗ ತಿಳಿ ಆದ್ಮೇಲೆ ಹೋಗ್ತೀವಿ. ವಾತಾವರಣ ಮೊದಲು ಅಡ್ವಾನ್ಸ್ ಆಗಿ ನೀವು ಹೋಗಿ ಬರ್ತೀರಾ, ಅದಾದ್ಮೇಲೆ ಅಂತ ಉಳಿದೆಲ್ಲ ಬೆಳವಣಿಗೆ ಆಗ್ತವೆ, ಮತ್ತೆಲ್ಲ ಮುಗಿದ್ಮೇಲೆ ಹೋಗ್ತೀರಾ. ಏನ್ ಸರ್ ಹೇಳ್ಬಿಟ್ಟು ಈಗ ಹೋದ್ರೆ ಅವ್ರದ್ದೇ ಆಲ್ರೆಡಿ ಅವ್ರಿಗೆ ಕರೆದಿಲ್ಲ, ನಮ್ಮನ್ನ ಕರೆದಿಲ್ಲ. ಅವ್ರದ್ದು ಮುಗಿಲಿ, ಅವ್ರದ್ದು ಮುಗಿದ್ಮ್ಯಾಗ ಮತ್ತೆ ಹೋಗ್ತೀವಿ ನಾವು. ಗ್ಯಾರಂಟಿ ಯೋಜನೆಗಳ ಪರಿಷ್ಕರಣೆ ಬಗ್ಗೆ ಚರ್ಚೆ ಶುರುವಾಗಿದೆ. ಗೃಹಲಕ್ಷ್ಮಿ ಯೋಜನೆ ಸಭೆಯಲ್ಲಿ ಕೂಡ ಅದೇ ಅದರಲ್ಲಿ ಬೋಗಸ್ ಕಂಡು ಹಿಡಿದಾರಲ್ಲ. 1 ಲಕ್ಷ ಜನಕ್ಕೆ ಅವ್ರು ಇಲ್ವೇ ಇಲ್ಲ, ಡೆತ್ ಇದಾರಂತೆ. ಇಲ್ಲ ಅಂತ ಅವರು ಅಡ್ರೆಸ್ಸು ಇಲ್ಲ, ಅವರು ಇಲ್ಲ. ಸೊ ಫೋನ್ ನಂಬರ್ ಬೇರೆ ಇದೆ. ಅದನ್ನು 1 ಲಕ್ಷ ಆ ಥರ ಮತ್ತೆ ಅದನ್ನು ಯಾರಿದ್ದಾರೆ ಜೆನ್ಯೂನಾಗಿ ಅವ್ರು ಮಾಡಬೇಕಂತ ಒಂದು ಹೊಸ ಪ್ರಯೋಗ ನಡೀತಾ ಇದೆ ಅಷ್ಟೇ. ಈಗಾಗಲೇ ಗೃಹಲಕ್ಷ್ಮಿಯಲ್ಲಿ 1 ಲಕ್ಷ ಅಂದರೆ ಹೆಚ್ಚು ಕಮ್ಮಿ ನಿನ್ನೆ ಒಂದು 100 crore ಅಷ್ಟೇನೋ ಲಾಸ್ ಆಗಿದೆ ಅಂತ ಹೇಳ್ತಾ ಇದ್ರು. ಇನ್ನೂ ಡೆಪ್ತಾಗಿ ಹೋದರೆ ಎಲ್ಲದರಲ್ಲಿ ಸಿಗ್ಬೋದು. ಆ ರೀತಿ ಶಕ್ತಿಯಲ್ಲಿರ್ಬೋದು, ಬೇರೆ ಬೇರೆ ಸ್ಕೀಮ್ನಲ್ಲಿ ಸಿಗ್ಬೋದು. ಸ್ಕೀಮ್ ಮಾಡೋದು ಒಳ್ಳೆಯದು. ಅದು ಮೊದಲೇ ಹೇಳ್ತಾ ಇದೆ ಸರ್, ಬಟ್ ಈಗ ನನ್ನದೇ ಪರಿಷ್ಕರಣೆ ಆಗ್ಬೇಕಂತೇಳಿ ಈಗ ಅದು ರಿವೈಸ್ ಆಗ್ತಾ ಇದ್ದಾರೆ. ಓಕೆ.